नमस्ते बच्चों। तो आज 9वीं कक्षा के लिए जो पाठ चेरापूंजी से आया हूं, तो इस पाठ के बारे में जो इस कक्षा में हम इसके बारे में जानकारी प्राप्त करेंगे, है ना बच्चों। देखिए, चेरापूंजी से आया वो पाठ का लेखक जो ಪ್ರದೀಪ್ ಪಂತ್। ನಾವು ಮೊದಲು ಈ ಪಾಠವನ್ನ ಪ್ರಾರಂಭ ಮಾಡೋಕ್ಕಿಂತ ಮೊದಲು ನಾವು ಈ ಪಾಠವನ್ನ ಬರೆದಿರ್ತಕ್ಕಂಥ ಲೇಖಕರ ಬಗ್ಗೆ ಸ್ವಲ್ಪ ನಾವು ಅವರ ಬಗ್ಗೆ ತಿಳ್ಕೊಳ್ಳೋಣ। ನೋಡಿ, ಪುಸ್ತಕವನ್ನ देखिए, किताब देखिए, लेखक परिचय। प्रदीप पंत जी का जन्म लखनऊ के हल्द्वानी उत्तराखंड में 24 अप्रैल 1941 को हुआ। पंत जी के अब तक 6 उपन्यास प्रकाशित हुए हैं। पंत जी की कन्नड़ में अनुदित कहानियों का संकलन न्याय ಮತ್ತು इतर कथेಗಳು शीर्षक से प्रकाशित है। पंत जी के देश विदेश के यात्रा संस्मरणों के 4 संकलन है। पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट वेलफेयर फाउंडेशन का यूरोप भ्रमण पुरस्कार, उत्तर प्रदेश हिंदी संस्थान का प्रेमचंद अनुशाद पुरस्कार, हिंदी अकादमी द्वारा 2 बार साहित्यिक कृति पुरस्कार प्राप्त है। साहित्यकार सम्मान, उत्कृष्ट व्यंग्य लेखन के लिए हिंदी भवन नई दिल्ली का व्यंग्यश्री सम्मान भी प्राप्त हुए हैं। देखिए, प्रदीप पंत जी का जन्म ನೋಡಿ ಮಕ್ಕಳೇ, ಈ ಪ್ರದೀಪ್ पंत जी ಅವರು ಜನಿಸಿದ್ದು ಲಕ್ನೋ ಅಂದ್ರೆ ಉತ್ತರ ಪ್ರದೇಶದ ಲಕ್ನೋ ಹಲ್ದ್ವಾನಿ, ಈಗ ಅದು ಭಾಗವಾಗಿದೆ ಉತ್ತರಾಖಂಡ್ ಅಂತ ಹೇಳ್ಬಿಟ್ಟು। ನೋಡಿ, ಉತ್ತರಾಖಂಡ್ में 24 अप्रैल ಅಂದ್ರೆ 24 ಏಪ್ರಿಲ್ 1941 1941 ಇವರು ಜನಿಸಿದ್ದಾರೆ। पंत जी के अब तक 6 उपन्यास प्रकाशित हुए हैं। ಈ पंत जी ಅವರು ಅಂದ್ರೆ ಈ ಪ್ರದೀಪ್ पंत जी ಅವರು ಇಲ್ಲಿ ತನಕ ಸುಮಾರು 6 ಉಪನ್ಯಾಸಗಳನ್ನ ಇವರು ಬರೆದಿದ್ದಾರೆ। ಅಂದ್ರೆ ಉಪನ್ಯಾಸ ಅಂದ್ರೆ ಕಾದಂಬರಿಗಳು, 6 ಕಾದಂಬರಿಗಳನ್ನ ಇವರು ಪ್ರಕಟಣೆ ಮಾಡಿದ್ದಾರೆ। पंत जी की कन्नड़ में अनुदित कहानियों का संकलन, ಇವರು ಕನ್ನಡದಲ್ಲಿ ಕೂಡ ಒಂದು ಎಲ್ಲ ಕಹಾನಿಗಳನ್ನ ಬರೆದಿರ್ತಕ್ಕಂಥ ಒಂದು ಸಂಕಲನ, ಒಂದು ಗ್ರಂಥವನ್ನ ಇವರು ಬರೆದಿರ್ತಕ್ಕಂಥ ಪುಸ್ತಕದ ಹೆಸರುಗಳು ನೋಡಿ, ನ್ಯಾಯ ಮತ್ತು ಇತರೆ ಕಥೆಗಳು ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಇವರು ಕಹಾನಿಗಳನ್ನ ಇವರು ಬರೆದಿದ್ದಾರಂತೆ। पंत जी के देश विदेश के यात्रा संस्मरण के 4 संकलन है। ನೋಡಿ, ಇವರು ದೇಶ ವಿದೇಶಗಳ ಯಾತ್ರಾ ಬಗ್ಗೆ, ಇವರು ಪ್ರವಾಸ ಕೈಗೊಂಡಿರ್ತಕ್ಕಂಥ ಯಾತ್ರೆಗಳ ಬಗ್ಗೆ, ಇವರ ಒಂದು ಸ್ಮರಣೆಗಳ ಬಗ್ಗೆ ಎಲ್ಲ ಕೂಡ 4 ಸಂಕಲನ है, 4 ಪುಸ್ತಕಗಳು ಕೂಡ ಪ್ರಕಟಣೆ ಆಗಿದ್ದಾವೆ। ಇವರು ಸಿಕ್ಕಿರ್ತಕ್ಕಂಥ ಕೆಲವು ಪುರಸ್ಕಾರಗಳು ನೋಡಿ, पंडित जवाहरलाल नेहरू पर उत्कृष्ट लेखन के लिए पंत जी को जर्नलिस्ट वेलफेयर फाउंडेशन का यूरोप भ्रमण पुरस्कार। ನೋಡಿ, ಇವರು पंडित ನೆಹರು ಜವಾಹರ್ಲಾಲ್ ನೆಹರು ಮೇಲೆ ಇವರು ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಒಂದು ಲೇಖನವನ್ನ ಬರೆದಕ್ಕಾಗಿ ಇವರಿಗೆ ಜರ್ನಲಿಸ್ಟ್ ವೆಲ್ಫೇರ್ ಫೌಂಡೇಶನ್ ನಿಂದ ಯೂರೋಪ್ ಭ್ರಮಣ ಪುರಸ್ಕಾರ ಸಿಕ್ಕಿದೆ। ಮತ್ತೆ ಉತ್ತರ ಪ್ರದೇಶ ಹಿಂದಿ ಸಂಸ್ಥಾನ, उत्तर प्रदेश हिंदी संस्था इद्द प्रेमचंद अनुसंधान पुरस्कार सिक्किದೆ। हिंदी अकादमी द्वारा हिंदी अकादमी ಮೂಲಕ 2 बार 2 सारी साहित्यिक कृति पुरस्कार लभिसिದೆ। साहित्यकार सम्मान, उत्कृष्ट व्यंग्य लेखन के लिए हिंदी भवन नई दिल्ली का व्यंग्यश्री सम्मान भी प्राप्त हुए हैं। ನೋಡಿ, ಇಷ್ಟೆಲ್ಲ ಇವರಿಗೆ ದೊರೆತಿರ್ತಕ್ಕಂಥ ಲಭಿಸಿರ್ತಕ್ಕಂಥ ಕೆಲವು ಪ್ರಶಸ್ತಿಗಳು, ಪುರಸ್ಕಾರಗಳು। ಅರ್ಥವಾದ ಮಕ್ಕಳೇ? ಈಗ आगे देखिए,
इस पाठ में आने वाले कुछ शब्दार्थ अब किताब में है, देखिए। उमड़ घुमड़ है ना, उमड़ घुमड़ है, देखिए उमड़ घुमड़, उमड़ घुमड़। जिसका अर्थ आवरिसो, आवರಿಸು ಅಥವಾ ಕ್ರೋಢೀಕರಿಸು, ಸುತ್ತುವರಿ ಅಂತ ಅರ್ಥ ಬರುತ್ತೆ. ನೆಕ್ಸ್ಟ್ ನೋಡಿ ಅರಿತಿಮ, ಅರಿತಿಮ ಅಂದ್ರೆ ಹರಿಯಾಲಿ ಅಂದ್ರೆ ಹಸುರಿನಿಂದ ಕೂಡಿದ, ಹಸಿರಿನಿಂದ ಕೂಡಿದ. ನೆಕ್ಸ್ಟ್ ಬರ್ಕೊಳ್ಳಿ ದರಕ್ತ್, ದರಕ್ತ್, ದರಕ್ತ್ ಅಂದ್ರೆ ಪೇಡ್, ಪೇಡ್ ಅಂದ್ರೆ ಮರ, ವೃಕ್ಷ ಅಂತ ಕರಿತೀವಲ್ಲ ಅದು. ಬೂಂದಾ ಬಾಂದಿ, ಬೂಂದಾ ಬಾಂದಿ ಅಂದ್ರೆ ಮಳೆ ಹನಿ, ಮಳೆ ಹನಿ ಅಂತ ಕರಿತೀವಿ. ನೆಕ್ಸ್ಟ್ ಕಪತ್, ಕಪತ್ ನೋಡಿ ಮಾಲ್ಗಿ ಬಿಕ್ರಿ ಅಂದ್ರೆ ವಸ್ತುಗಳ ಮಾರಾಟ, ಕಪತ್ ಅಂದ್ರೆ ವಸ್ತುಗಳ ಮಾರಾಟ. ಕಪತ್ ಅಂದ್ರೆ ವಸ್ತುಗಳ ಮಾರಾಟ, ವಸ್ತುಗಳ ಮಾರಾಟ. ನೆಕ್ಸ್ಟ್ ನೋಡಿ ಪನ್ ಬಿಜ್ಲಿ, ಪನ್ ಬಿಜ್ಲಿ, ಪನ್ ಬಿಜ್ಲಿ, ಪನ್ ಬಿಜ್ಲಿ ಅಂದ್ರೆ ಜಲವಿದ್ಯುತ್ ಅಂದ್ರೆ ಕರೆಂಟ್ ಅನ್ನು ಉತ್ಪಾದನೆ ಮಾಡತಕ್ಕಂಥದ್ದು ನೀರಿನಿಂದ. और उसी तरह आगे देखिए निहारना, निहारना दिट्टिसी नोडु, निहारना, निहारना ಅಂದ್ರೆ ದಿಟ್ಟಿಸಿ ನೋಡು, ದಿಟ್ಟಿಸಿ ನೋಡು. इसी तरह देखिए ಕುಹಾರ, ಕುಹಾರ ಅಂದ್ರೆ ದುಂದ, ಕೋಹಾರ ಅಂದ್ರೆ ಮಂಜು ಅಂತ ಕರಿತೀವಿ ನಾವು, ಕುಹಾರ ಅಂದ್ರೆ ಮಂಜು. ನೆಕ್ಸ್ಟ್ ವರ್ಚಸ್ವ, ವರ್ಚಸ್ವ ಅಂದ್ರೆ ಪ್ರಾಬಲ್ಯ. ಉಸಿ ತರಹ ಗುಸ್ನ, ಗುಸ್ನ ಅಂದ್ರೆ ಪ್ರವೇಶಕರಣ, ಪ್ರವೇಶಕರಣ ಅಂದ್ರೆ ಒಳ ನುಗ್ಗುವುದು ಅಥವಾ ಪ್ರವೇಶವಾಗುವುದು. ಭೀತರ್ಜನ ಒಳಗಡೆ ಹೋಗುವುದು. ತಮಾಮ್, ತಮಾಮ್ ಅಂದ್ರೆ ಸಾರ, ಸಾರ ಅಂದ್ರೆ ಮಕ್ಕಳೇ ಪೂರ್ಣ, ಇಡೀ ಅನ್ನ ಅರ್ಥ ಬರುತ್ತೆ, ಸಮಸ್ತ. ನೆಕ್ಸ್ಟ್ ಸೌದ, ಸೌದ ಅಂದ್ರೆ ಕ್ರಯ ವಿಕ್ರಯಕ್ಕೆ ವಸ್ತು ಯಾ ಮಾಲ್, ಸೌದ ಅಂದ್ರೆ ವ್ಯಾಪಾರ ಅಂತ ಕರಿತೀವಿ ನಾವು, ವ್ಯಾಪಾರ. ಬೇಹಿಚೆಕ್, ಬೇಹಿಚೆಕ್ ಅಂದ್ರೆ ನಿಸ್ಸಂಕೋಚ. ಮೋಡ್, ಮೋಡ್ ಅಂದ್ರೆ ರಾಸ್ತೆ ಆಗಿ ಕಾ ಗುಮೋದಾರ್ ಸ್ಥಾನ್, ಮೋಡ್ ಅಂದ್ರೆ ವಕ್ರವಾಗಿರ್ತಕ್ಕಂಥ ಒಂದು ಸ್ಥಳ. ಪ್ರಪಾತ್ ऊंचे स्थान से गिरने वाले जलधार, ಪ್ರಪಾತ್ ಅಂದ್ರೆ ಜಲಪಾತ, ಪ್ರಪಾತ್ ಅಂದ್ರೆ ಜಲಪಾತ, ಪ್ರಪಾತ್ ಅಂದ್ರೆ ಜಲಪಾತ, ಜಲಪಾತ. ಬೇರೋಪೆಟೋರ್ ಅಂದ್ರೆ ಅಡೆತಡೆ ಇಲ್ಲದೆ, ಮಕ್ಕಳೇ ಅಡೆತಡೆ ಇಲ್ಲದೆ. ಉಸಿ ತರಹ ಲುಕಾ, ಲುಕಾ ಇದೆ ನೋಡಿ ಚಿಪಿ, ಆಂಕ್ ಮಿಚೌಲಿ ಅಂದ್ರೆ ಕಣ್ಣು ಮುಚ್ಚಾಲೆ, ಕಣ್ಣು ಮುಚ್ಚಾಲೆ. ನೆಕ್ಸ್ಟ್ ಮಶಾಲ್, ಮಶಾಲ್ ಅಂದ್ರೆ ಪಂಜು ಅಂತ ಕರಿತೀವಿ ನಾವು. ಒಂದು ಕೋಲಿಗೆ ಬಟ್ಟೆಯನ್ನು ಸುತ್ತಬಿಟ್ಟು ಎಣ್ಣೆ ಹಾಕಿಬಿಟ್ಟು ಆ ದೀಪವನ್ನ ಮಾಡ್ತಕ್ಕಂಥದ್ದು. ಅದು ಕತ್ತಲೆ ಸಂದರ್ಭದಲ್ಲಿ ಮೊದಲ ಕಾಲದಲ್ಲಿ ಆಚೆ ಒಂದು ಪಂಜನ್ನು ಇಟ್ಕೊಂಡ್ಬಿಟ್ಟು ಹೋಗ್ತಾ ಇದ್ರು. ಈಗೆಲ್ಲ ಬೀದಿ ಲೈಟ್ಗಳು ಅವೆಲ್ಲ ಬಂದಿದ್ದಾವೆ. ಆಗಿನ ಕಾಲದಲ್ಲಿ ಅದಕ್ಕೆ ನಾವು ಪಂಜು ಅಂತ ಕರಿತೀವಿ. ಮಶಾಲ್ ಅಂದ್ರೆ ಪಂಜು. ಉಸಿ ತರಹ ಬಹುತ್ ಸಾರೆ ಶಬ್ದ ಅರ್ಥ ಆಯ್ತು ಮಕ್ಕಳೇ. ಈಗ ಈ ಪಾಠವನ್ನ ಪ್ರಾರಂಭ ಮಾಡೋಣ. ಈ ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಮಕ್ಕಳೇ ಈ ಪಾಠದ ಉದ್ದೇಶ ಏನು, ಆಶಯ ಏನು? ಚಿರಾಪುಂಜಿ ಸೆ ಆಯಾವು ಮಕ್ಕಳೇ ಕೇಳಿದ್ರಿ ನೀವು. ಚಿರಾಪುಂಜಿ, ಚಿರಾಪುಂಜಿ ಇದು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಅಲ್ಲಿ
ಅದು ನೋಡೋಕೆ ಬಹಳ ಸುಂದರವಾಗಿರ್ತಕ್ಕಂಥ ಪ್ಲೇಸ್ ಸ್ಥಳ. ಇಲ್ಲಿ ಲೇಖಕರು ಅವರು ಒಂದ್ಸರಿ ಯಾತ್ರೆ ಹೋದಾಗ, ಪ್ರವಾಸ ಕೈಗೊಂಡಾಗ ಅಲ್ಲಿನ ಅನುಭವಗಳ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತಾರೆ. ಮಕ್ಕಳೇ, ನೀವು ಇದೇ ರೀತಿಯಾಗಿ ಅನೇಕ ರೀತಿಯ ಪ್ರವಾಸಗಳನ್ನು ನೀವು ಕೈಗೊಂಡಿರ್ತೀರಿ. ಶಾಲಾ ಹಂತದಲ್ಲಿ, ಕಾಲೇಜ್ ಹಂತದ ಮುಂದೆ, ಅಥವಾ ನಿಮ್ಮ ಪರಿವಾರದ ಜೊತೆಗೆ ನೀವು ಕೂಡ ಪ್ರವಾಸವನ್ನ ಕೈಗೊಂಡಿರ್ತೀರಿ. ಅಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ನಿಮಗೆ ಹಲವಾರು ಅನುಭವಗಳು ನಿಮಗೆ ಆಗಿರ್ತವೆ. ಯಾವಂದ್ರೆ ನೀವು ಪುಸ್ತಕದಲ್ಲಿ ಓದೋಕ್ಕಿಂತ ಮೊದಲು ಅದನ್ನ ಕಣ್ಣಾರೆ ಕೂಡ ಆ ಸ್ಥಳವನ್ನ, ಆ ದೃಶ್ಯವನ್ನು ನೋಡಿದ್ರೆ ನೀವು ಯಾವುದೇ ಕಾರಣ ಕೂಡ ನಿಮ್ಮ ಮನಸ್ಸಿನಲ್ಲಿ ಅವು ಗಾಢವಾಗಿ ಉಳ್ಕೊಳ್ಳುತ್ತೆ. ಹಾಗಾಗಿ ಅಲ್ಲಿನ ಪ್ರಕೃತಿ, ಅಲ್ಲಿನ ಆಹಾರದ ಪದ್ಧತಿ, ಊಟೋಪಚಾರ, ಅಲ್ಲಿನ ವೇಷಭೂಷಣ, ಆ ಪ್ರಾದೇಶಿಕ ಒಂದು ಸ್ಥಳದ ಬಗ್ಗೆ ನಿಮ್ಗೆ ಸಂಪೂರ್ಣ ಮಾಹಿತಿ ಕೂಡ ನಿಮಗೆ ಸಿಗುತ್ತೆ, ತಿಳ್ಕೊಳ್ತೀರಾ. ಹಾಗಾಗಿ ಇಲ್ಲಿ ಲೇಖಕರು ಕೂಡ ಯಾರು ಪ್ರದೀಪ್ ಪಂತ್ ಅವರು ಒಂದ್ಸರಿ ಪ್ರವಾಸ ಕೈಗೊಂಡಾಗ ಅಲ್ಲಿನ ಅನುಭವಗಳ ಬಗ್ಗೆ ಅವರು ನಿಮ್ಗೆ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಪ್ರವಾಸ ಹೋಗೋದ್ರಿಂದ ನಮ್ಗೆ ಏನ್ ಲಾಭ ಆಗುತ್ತೆ ಅನ್ನೋದನ್ನ ಈ ಪಾಠದ ಮೂಲಕ ಅವರು ಹೇಳ್ತಾ ಹೋಗ್ತಾರೆ. ಅಥವಾ ಮಕ್ಕಳೇ, देखिए आशय यात्रा से प्रादेशिक ज्ञान प्राप्त होता है. लोगों के रहन सहन, प्राकृतिक दृश्यों का सौंदर्य आदि का प्रत्यक्ष अनुभव मिलता है. इस पाठ द्वारा छात्र चिरापुंजी का परिचय प्राप्त कर सकते हैं. तो मಕ್ಕಳೇ, इस पाठ से यात्रा ಅಂದ್ರೆ ಪ್ರವಾಸ, ನಾವು ಪ್ರವಾಸ ಕೈಗೊಂಡದ್ರಿಂದ ನಮ್ಗೆ ಏನ ಲಾಭ ಆಗುತ್ತೆ, ಪ್ರಾದೇಶಿಕ ಜ್ಞಾನ ಪ್ರಾಪ್ತ ಹೋತೆ ಹೈ. ಅಲ್ಲಿನ ಪ್ರಾದೇಶಿಕ ಅಂದ್ರೆ ಅಲ್ಲಿನ ಸ್ಥಳದ ಅನುಭವ ನಮ್ಗೆ ಆಗುತ್ತೆ. ಅರ್ಥವಾಯ್ತಾ ಮಕ್ಕಳೇ? ನಾವ್ ಇಲ್ಲೇ ಕುತ್ಕೊಂಡ್ಬಿಟ್ಟು ಕೋಲಾರದಲ್ಲಿ ಚಿನ್ನ ಸಿಗುತ್ತೆ ಅಂತ ಹೇಳ್ಬಿಟ್ರೆ ಅವ್ರು ಎಲ್ಲಿ ಸಿಗುತ್ತೆ, ಹೆಂಗ್ ಸಿಗುತ್ತೆ ಅನ್ನೋದು ಹೆಂಗ್ ಗೊತ್ತಾಗುತ್ತೆ? ಹಾಗಾಗಿ ಸೀದಾ ಅಲ್ಲಿ ಹೋಗಿ ಆ ಚಿನ್ನದ ಗಣಿಗೆ ನಾವು ಹೋಗಿ ನೋಡಿದಾಗ ಒಬ್ಬ ಹಿಂಗೆ ಭೂಮಿ ಅಗಿಬೇಕೇನೋ, ಅಲ್ಲಿ ಒಳಗಡೆ ಸಾವಿರಾರು ಅಡಿ ಒಳಗಳಿಂದ ಮಿಷಿನರಿ ಮುಖಾಂತರ ಅದು ಮಣ್ಣಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ಅದನ್ನೆಲ್ಲ ನಾವು ಬೇರೆ ಬೇರೆ ಪಡಿಸಿದಾಗ ಮೂಲ ವಸ್ತು ಸಿಗುತ್ತೆ ಅನ್ನೋದನ್ನ ನಾವು ಅಲ್ಲಿ ಹೋಗಿ ಖುದ್ದಾಗಿ ಆ ಸ್ಥಳವನ್ನು ನೋಡಿದ್ರೆ ನಮ್ಗೆ ಅನುಭವ ಆಗುತ್ತೆ. ಇಲ್ಲೇ ನಾವು ಚಿನ್ನ ಸಿಗುತ್ತಂದ್ರೆ ಅದೇನಲ್ಲ ರೋಡ್ನೆ ಬೀಳುತ್ತೋ, ಹೊಲದಲ್ಲಿ ಸಿಗುತ್ತೋ ಅನ್ನೋದನ್ನ ಮಕ್ಕಳಿಗೆ ಏನಾಗುತ್ತೆ, ನಿಮಗೆ ಗೊಂದಲ ಆಗುತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳಕ್ ಕೊಟ್ಟಿದ್ರೆ, ನಾವು ಪ್ರವಾಸ ಕೈಗೊಂಡ ಪ್ರಾದೇಶಿಕ ವಿಷಯದ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. लोगों के रहन सहन, ಪ್ರಾಕೃತಿಕ ದೃಶ್ಯೋं का ಸೌಂದರ್ಯ ನೋಡಿ, ಮತ್ತೆ ಜನರ ಅಲ್ಲಿನ ವೇಷಭೂಷಣ, ಅಲ್ಲಿರ್ತಕ್ಕಂಥ ವಾಸ ಸ್ಥಳ ಯಾವ ರೀತಿ ಇರುತ್ತೆ, ಮತ್ತೆ ಅಲ್ಲಿನ ಪ್ರಾಕೃತಿಕ ದೃಶ್ಯ ಸೌಂದರ್ಯ ಹೇಗಿರುತ್ತೆ, ಈ ಪ್ರದೇಶದಲ್ಲಿ ಹೇಗಿರುತ್ತೆ, ನಮ್ಮ ಪ್ರದೇಶದಲ್ಲಿ ಪ್ರಕೃತಿ ಸೌಂದರ್ಯ ಹೇಗಿರುತ್ತೆ, ಅಲ್ಲಿನ ಪ್ರಾಕೃತಿಕ ಸೌಂದರ್ಯ ಹೇಗಿರುತ್ತೆ, ಅಲ್ಲಿನ ಮಳೆ ಬೆಳೆ ಬಗ್ಗೆ, ಹೌದಲ್ಲ, ಅಲ್ಲಿನ ಊಟದ ಬಗ್ಗೆ, ಇದೆಲ್ಲ ಕೂಡ ನಮಗೆ ಏನಾಗುತ್ತೆ, ಪ್ರತ್ಯಕ್ಷವಾಗಿ ಕೂಡ ನಮಗೆ ಅನುಭವ ಆಗುತ್ತೆ. ಹೌದಲ್ಲ ಮಕ್ಕಳೇ? ನೋಡಿ, ನೀವು ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ ಭಾಗ ನೀವು ಉತ್ತರ ಕರ್ನಾಟಕ ಹೋದ್ರೆ ಅಲ್ಲಿನ ಆಹಾರ ಪದ್ಧತಿನೇ ಬೇರೆ. ಅದೇ ರೀತಿ ಕೂಡ ನೀವು ಉಡುಪಿ, ಮಂಗಳೂರು ಈ ರೀತಿ ಕೂಡ ಹೋಗ್ಬಿಟ್ರೆ ಅಲ್ಲಿನ ಆಹಾರ ಪದ್ಧತಿನೇ ಬೇರೆ. ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಆಹಾರ ಪದ್ಧತಿ ಆ ಕಡೆ ಸಿಗುವುದಿಲ್ಲ. ಹಾಗೆ ನಮಗೆ ಪ್ರತ್ಯಕ್ಷವಾಗಿ ನಮಗೆ ಅನುಭವ ಆಗುತ್ತೆ, ಭಾಷೆ ಬಗ್ಗೆ ಆಗಿರ್ಬೋದು, ಹೌದಲ್ಲ? ಹಾಗಾಗಿ इस पाठ द्वारा छात्र चिरापुंजी का ಪರಿಚಯ ಪ್ರಾಪ್ತ कर सकते हैं. ಹಾಗಾಗಿ ಈ ಪಾಠದ ಮೂಲಕ ವಿದ್ಯಾರ್ಥಿಗಳಿಗೆ ತಮಗೆ ಚಿರಾಪುಂಜಿಯ ಒಂದು ಪರಿಚಯ ಕೂಡ ನಿಮಗೆ ಆಗುತ್ತಂತೆ. ಅರ್ಥವಾಯ್ತು ಮಕ್ಕಳೇ? ಯಾತ್ರೆಯಿಂದ ನಮ್ಗೆ ಏನೇನು ಅನುಭವ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. देखिए मेघालय, मेघालय यानी बादलों का घर. मेघालय की राजधानी शिलांग एक हरा भरा पर्वतीय नगर जहाँ हर वक्त बादल घुमड़ते रहते हैं. इतना बड़ा स्वच्छ सुंदर पर्वतीय नगर उत्तर भारत में कहीं नहीं है. ऐसा हरितिमा भी शायद ही कहीं देखने को मिले. शिलांग से चिरापुंजी की ओर जाता मार्ग दोनों ओर पहाड़ और दरख्तों से पटा पड़ा है. यह ऊंचा नीचा सर्पाकार रास्ते को पार करते हुए दिखाई पड़ते हैं बादल.
बहती है सुहानी हवा और कभी कभी हो जाती है बूंदा बांदी। हमारी जीप शिलांग से 53 किलोमीटर दूर चिरापुंजी की ओर बढ़ रही है। मेरे 7 राज्यों के एक अधिकारी श्री संगमा और उनके 2 दोस्त बैठे हैं। मैं जीप की खिड़की बंद करते हुए संगमा से पूछता हूँ, क्या साल भर यहाँ वर्षा होती रहती है? जी हाँ, संगमा कहते हैं। आपको जानकर ताजुब होगा कि मेघालय में खपत से ज्यादा पन बिजली का उत्पादन होता है। हम अतिरिक्त बिजली अन्य राज्यों के को देते हैं। ऐसा? मैं सचमुच आश्चर्य से पूछता हूँ। संगमा कहते हैं, वैसे यदि यहाँ सभी गांव बिजली से जगमगा उठे तो भी अतिरिक्त बिजली का उत्पादन होता रहेगा। हम पहाड़ों को निहारते हुए आगे बढ़ रहे हैं। सड़कें के उस पार पहाड़ी कोहरे से गिरी हुई है। 3 पर्वतीय अंचलों में बांटा हुआ है मेघालय। कौन सी? पर्वत, गारो पर्वत और जैंतिया पर्वत। और इन्हीं 3 पर्वतीय अंचलों से बने हैं 5 जिले। हर अंचल की अपनी अलग संस्कृति है, रीति रिवाज है, पर्व उत्सव है, लेकिन हर कहीं पारिवारिक व्यवस्था मातृ सत्तात्मक है। भूमि, धन, संपत्ति सब माँ से बेटी को मिलती है। समझिए बच्चों, देखिए इसका अर्थ। मेघालय, मेघालय को हर जो यानी बादलों का घर है। देखिए मेघालय, मेघालय का मतलब बादलों का घर हम कहते हैं। देखिए मेघालय, मेघालय मोड़ ಹೌದಲ್ಲ, यानी ಬಾದಲೋं का घर है। ನೋಡಿ, ಮೇಘಾಲಯ ಅಂದ್ರೆ ಇದು ಮೋಡಗಳ ಒಂದು ಮನೆ ಇದ್ದಾಗೆ, ಮೋಡಗಳ ಒಂದು ಮನೆ ಇದ್ದಾಗೆ। ಬಾದಲೋं का घर है ಅಂದ್ರೆ ಮೋಡಗಳನ್ನು ತುಂಬಿದ ಒಂದು ಮನೆ ಇದ್ದಾಗೆ। ಯಾವುದು? ಮೇಘಾಲಯ। ಹಾಗಾದ್ರೆ ಮೇಘಾಲಯಕ್ಕೆ ರಾಜಧಾನಿ ಕೌಂತ है? ಹಾಗಾದ್ರೆ ಈ ಮೇಘಾಲಯ ನಮ್ಮ ಭಾರತದಲ್ಲಿರ್ತಕ್ಕಂಥ ಒಂದು ರಾಜ್ಯದ ಒಂದು ರಾಜಧಾನಿ, ಹೌದಲ್ಲ? ಮೇಘಾಲಯಕ್ಕೆ ರಾಜಧಾನಿ ಶಿಲಾಂಗ್। ನೋಡಿ, ಈ ಮೇಘಾಲಯದ ರಾಜಧಾನಿ ಶಿಲಾಂಗ್। मेघालय की राजधानी हम शिलांग माने जाते हैं, ಹೌದಲ್ಲ? ಮೇಘಾಲಯ ರಾಜಧಾನಿ ಶಿಲಾಂಗ್ ಆಗಿದೆ। ಈ ಶಿಲಾಂಗ್ ಅಥವಾ ಈ ಮೇಘಾಲಯ एक हरा भरा पर्वतीय नगर। ಈ ಶಿಲಾಂಗವು, ಈ ಮೇಘಾಲಯವು ಹಸಿರಿನಿಂದ ತುಂಬಿದ ಪರ್ವತೀಯ ನಗರ, ಹಸಿರಿನಿಂದ ಕಂಗೊಳಿಸತಕ್ಕಂತ ಪರ್ವತಗಳಿಂದ ಕೂಡಿರ್ತಕ್ಕಂಥ ನಗರವಾಗಿದೆ। ಯಾವುದು? ಈ ಶಿಲಾಂಗ್ ಅಥವಾ ಈ ಮೇಘಾಲಯ। जहां हर वक्त बादल घुमाते घुमाते रहते हैं। जहां पर शिलांग पर या मेघालय पर जो बादल हमेशा जो उमड़ते घुमड़ते रहते हैं, हमेशा जो चारों ओर घूमते रहते हैं, बादल जो शिलांग के चारों ओर जो उमड़ते घुमड़ते रहते हैं। ಇಲ್ಲಿ ಈ ಪರ್ವತೀಯ ನಗರ ಆಗಿರ್ತಕ್ಕಂಥ ಶಿಲಾಂಗ್ನಲ್ಲಿ ಈ ಮೋಡಗಳು ಯಾವಾಗಲೂ ಕೂಡ ಸಂಚರಿಸ್ತಾ ಇರ್ತವೆ, ಸುತ್ತುವರಿತಾ ಇರ್ತವೆ। ನಮ್ಮ ಕಡೆಗೆ ಬಯಲುವಾಗಿರೋದಿಲ್ಲ, ಅಲ್ಲಿ ಯಾವಾಗಲೂ ಮೋಡಗಳು, ದಟ್ಟನೆ ಮೋಡಗಳು ಆ ಪರ್ವತದ ಮತ್ತೆ ಆ ಮೇಘಕ್ಕೂ ಮೋಡಗಳು ಕೂಡ ಏಕಾಗಿ ಕೂಡ ಅದು ಸೇರಿರ್ತವೆ, ಆಗ ಕಡೆ ಸುತ್ತುವರಿತಾ ಇದ್ದಾವಂತೆ ಅಲ್ಲಿ। इतना बड़ा स्वच्छ सुंदर पर्वतीय नगर उत्तर भारत में कहीं नहीं है। देखिए, इतना बहुत बड़ा नगर और स्वच्छ और सुंदर और हरा भरा से युक्त पर्वतीय नगर उत्तर भारत में और कहीं नहीं है। उत्तर भारत इಷ್ಟೊಂದು ಸುಂದರವಾಗಿರತಕ್ಕಂತ, ಸ್ವಚ್ಛವಾಗಿರತಕ್ಕಂತ, ಹಸಿರಿನಿಂದ ಕಂಗೊಳಿಸಿರ್ತಕ್ಕಂತ ನಗರ ಉತ್ತರ ಭಾರತದಲ್ಲಿ ಮತ್ತೊಂದು ಇಲ್ವೇ ಇಲ್ಲ। ऐसे कहते हैं यार प्रदीप। ऐसे
ಹರಿತಿಮಾ ಬಿ ಶಾಯದಿ ಕೈ ದೇಖ್ನಕೋ ಮಿಲೆ. ನೋಡಿ, ಈ ರೀತಿ ಕೂಡ ಹಸಿರಿನಿಂದ ಕೂಡಿರ್ತಕ್ಕಂತ ಈ ಒಂದು ನಗರ ಬಹುಶಃ ಎಲ್ಲಿ ಕೂಡ ನೋಡೋದಕ್ಕೆ ನಮಗೆ ಸಿಗಲಿಲ್ಲ, ಎಲ್ಲಿ ಕಾಣಿಸ್ಲಿಲ್ವಾ. शिलांग से चिरापुंजी की ओर जाता मार्ग दोनों ओर पहाड़ और दरख्त से पटपड़ा है. ನೋಡಿ, ನಾವು ಶಿಲಾಂಗ್ ಸೆ ಅಂದ್ರೆ ಈ ಮೇಘಾಲಯದಿಂದ ಅಂದ್ರೆ ಶಿಲಾಂಗ್ ನಿಂದ ಚಿರಾಪುಂಜಿ ಕಡೆಗೆ ಹೋಗ್ತಕ್ಕಂತ ಮಾರ್ಗವನ್ನ ನೋಡಿದಾಗ ಪಹಾಡ್ और दरख्त से पटा पड़ा है. ಅದು ಪರ್ವತದಿಂದ ಮತ್ತೆ ಅತಿ ಎತ್ತರವಾಗಿರ್ತಕ್ಕಂಥ ವೃಕ್ಷಗಳಿಂದ ಮರಗಳಿಂದ ಕೂಡಿರ್ತಕ್ಕಂಥ ಮಾರ್ಗವನ್ನು ನಾವು ನೋಡಿದ್ವಿ. ಇಲ್ಲಿಂದ ಶಿಲಾಂಗ್ನಿಂದ ಚಿರಾಪುಂಜಿ ಕಡೆಗೆ ಹೋಗ್ತಕ್ಕಂಥ ಮಾರ್ಗದ ಮಧ್ಯೆ ಎತ್ತೆತ್ತರವಾಗಿರ್ತಕ್ಕಂಥ ಬೆಟ್ಟ ಗುಡ್ಡಗಳು ಮತ್ತೆ ಎತ್ತರವಾಗಿರ್ತಕ್ಕಂಥ ಹಲವಾರು ಬಗೆ ಬಗೆಯ ಮರಗಳು ಆ ರಸ್ತೆಯ ಬದಿಯಲ್ಲಿ ಇದ್ದು. ಯಹ ಊಂಚ ನೀಚ ಸರ್ಪಾಕ ರಾಸ್ತಾ. ನೋಡಿ, ಹೋಗ್ತಕ್ಕಂತ ಮಾರ್ಗ ಮಧ್ಯೆ ರಸ್ತೆ ಊಂಚ ನೀಚೆ ವಕ್ರವಾಗಿ ಮೇಲೆ ಕೆಳಗೆ ಒಂಥರ ಸರ್ಪಾಕಾರವಾಗಿರ್ತಕ್ಕಂಥ ರಸ್ತೆ. ಸರ್ಪ ಹೇಗಿರುತ್ತೆ, ಏಕೆ ವಕ್ರವಾಗಿ ಹೋಗುತ್ತೆ, ಸೊಳ್ಳ ಬಳ್ಳ ಏನು ಹಾವು ಸರಿಸುತ್ತಲ್ಲ ಅದರಿಂದ ಆ ರಸ್ತೆಯ ಮಾರ್ಗ ಆ ರೀತಿ ಇತ್ತು. ಇಲ್ಲಿಂದ ಶಿಲಾಂಗ್ ಟು ಚಿರಾಪುಂಜಿಯ ಮಾರ್ಗ. रास्ते को पार करते हुए दिखाई पड़ते हैं बादल. ನಾವು ರಸ್ತೆಯನ್ನು ಹೋಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಮೋಡಗಳನ್ನ ದಾಟಿ ಹೋಗ್ಬೇಕಾಯ್ತಂತೆ. ಆ ರೀತಿ ಮೋಡಗಳು ಸುತ್ತುವರಿದದ್ದು ಯಾವ್ದನ್ನ, ಶಿಲಾಂಗನ್ನ. ಬಹತಿ ಸುಹಾನಿ ಹವಾ, ಒಳ್ಳೆ ತಂಪಾದ ತಣ್ಣನೆಯ ಗಾಳಿಯನ್ನೆಲ್ಲ ತಂಪಾದ ಗಾಳಿ ಎಲ್ಲ ಬೀಸ್ತಾ ಇತ್ತು. ಕಭಿ ಕಭಿ ಹೋ ಜಾತಿ ಹೈ ಬೂಂದ್ ಬಾಂದಿ. ಒಂದೊಂದ್ಸರಿ ಅಲ್ಲಿ ಮಂಜಿನಿಂದ ಕೂಡಿರ್ತಕ್ಕಂಥ ಮಳೆ ಹನಿ, ಯಾವಾಗಲೂ ಕೂಡ ಮಳೆ ಹನಿ ಬೀಳ್ತಾ ಇತ್ತು. ತಂಪಾದ ಗಾಳಿ, ವಕ್ರವಾಗಿರ್ತಕ್ಕಂಥ ರಸ್ತೆ, ನಗರಕ್ಕೂ ಮತ್ತೆ ಬೆಟ್ಟ ಗುಡ್ಡಗಳಿಗೂ ಆಕಾಶಕ್ಕೂ ಏಕಾಗಿರ್ತಕ್ಕಂಥ ಮಂಜು ಮೋಡಗಳು, ಮಳೆ ಹನಿ, ತಂಪಾದ ಗಾಳಿ, ಈ ರೀತಿ ಕೂಡ ಅಲ್ಲಿನ ವಾತಾವರಣ ಇತ್ತು. ಇಲ್ಲಿ ಆ ಚಿರಾಪುಂಜಿ ಹೋಗ್ತಕ್ಕಂಥ ಮಾರ್ಗದ ಮಧ್ಯೆ. ಹಮಾರಿ ಜೀಪ್ ಶಿಲಾಂಗ್ ಸೆ 53 ಕಿಲೋಮೀಟರ್ ದೂರ ಚಿರಾಪುಂಜಿ की ओर बढ़ रही है. ಲೇಖಕರು ಹೇಳ್ತಾರೆ, ನಮ್ಮ ಜೀಪ್, ನಮ್ಮ ವೆಹಿಕಲ್ ವಾಹನ ಶಿಲಾಂಗ್ನಿಂದ 53 ಕಿಲೋಮೀಟರ್ ದೂರ ಇರತಕ್ಕಂತ ಚಿರಾಪುಂಜಿಯ ಕಡೆಗೆ ಹೊರಟಿವಿ. ಆ ಕಡೆ ಹೋಯ್ತು ನಮ್ಮ ಜೀಪು. ಮೇರೆ ಸಾಥ್, ನನ್ನೊಂದಿಗೆ, ರಾಜ್ಯಕ್ಕೆ ಅಧಿಕಾರಿ, ನನ್ನೊಂದಿಗೆ ರಾಜ್ಯದ ಒಬ್ಬ ಅಧಿಕಾರಿ ಆಗಿರ್ತಕ್ಕಂಥ ಶ್ರೀ ಸಂಗಮ. ಯಾರು? ಶ್ರೀ ಸಂಗಮ ಅವರು ಕೂಡ ನನ್ನೊಂದಿಗೆ ಇದ್ರು ಅಂತ ಕೂಡ ಹೇಳ್ತಾರೆ. ಅವರ ಜೊತೆಗೆ ಇರ್ತಕ್ಕಂಥ ಇಬ್ಬರು ಸ್ನೇಹಿತರು ಕೂಡ ಕುಳಿತುಕೊಂಡಿದ್ರು ಜೀಪ್ ನಲ್ಲಿ. मैं जीप की खिड़की बंद करते हुए संगमा से पूछता हूँ. मैं जाते वक्त जीप की जो खिड़की को बंद करते संगमा से कुछ प्रश्न मैं पूछता हूँ. ನಾನು ಅವರಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದೆ. ಏನೇನು ಪ್ರಶ್ನೆ ಕೇಳಿದಾರೆ ನೋಡಿ. क्या सर, क्या साल भर यहाँ वर्षा होती रहती है? सर, क्या इधर हर साल भर जो वर्षा होती रहती है, जो बारिश होती रहती है, ये सर ಇಲ್ಲಿ ಇಡೀ ವರ್ಷ ಇಲ್ಲಿ ಮಳೆ ಬರ್ತಾ ಇರುತ್ತಾ, ಆಗ್ತಾನೆ ಇರುತ್ತಾ. ವರ್ಷ ಅಂದ್ರೆ ಮಳೆ, ವರ್ಷ ಅಂದ್ರೆ ಮಳೆ. हम बारिश कहते हैं, है ना, बारिश. वर्ष ಅಂದ್ರೆ ಮಳೆ ಮಕ್ಕಳೇ, ಬರ್ಕೊಳ್ಳಿ. ವರ್ಷ ಅಂದ್ರೆ ಮಳೆ. यहाँ पर देखिए, हर साल जो बारिश होती रहती है, ऐसे प्रश्न पूछा लेखक जी ने. हाँ, जी हाँ, जो उसको जवाब दिया जी हाँ, यस. और लेखक इवर ಹೇಳ್ತಾರೆ, दोस्त अधिकारी, जी हाँ ಹೌದು, ಸಂಗಮ कहते हैं. संगमा ಅವರು ಹೇಳ್ತಾರೆ, आपको जानकर ताजुब होगा कि मेघालय में खपत से ज्यादा पनबिजली का उत्पादन होता है. ನೋಡಿ ಹೇಳ್ತಾರೆ, आपको जानकर ताजुब होगा, विषय आपको जानकर आपको जो आश्चर्य होगा, ಈ ವಿಚಾರ ತಿಳ್ಕೊಂಡ್ಬಿಟ್ಟು ನಿಮ್ಗೆ ಆಶ್ಚರ್ಯ ಆಗಬಹುದು.
ಏನಪ್ಪ ಅಂದ್ರೆ मेघालय में ज्यादा से ज्यादा खपत से भी जो पान बिजली का उत्पादन होता है। देखिए यहाँ पर जो अधिक से अधिक जो कुछ वस्तु नहीं बिकते, यहाँ पर जो व्यवहार अधिक से अधिक जो जल विद्युत उत्पादन होता है यहाँ पर ऐसे कहते हैं। ನೋಡ್ರಿ ಸರ್, ಇಲ್ಲಿ ಮೇಘಾಲಯದಲ್ಲಿ ಅತಿ ಹೆಚ್ಚಾಗಿ ನಾವು ವಸ್ತುಗಳನ್ನ ಮಾರಾಟ ಮಾಡೋದಕ್ಕಿಂತಲೂ ಹೆಚ್ಚಾಗಿ ಜಲ ವಿದ್ಯುತ್ ಉತ್ಪಾದನೆಯಲ್ಲಿ ಕೂಡ ಎಲ್ಲರೂ ತೊಡಗಿರ್ತಾರೆ, ಜಲ ವಿದ್ಯುತ್ ಅನ್ನ ಉತ್ಪಾದನೆ ಮಾಡ್ತಾರೆ। अब अतिरिक्त बिजली ನಮಗೆ ಹೆಚ್ಚಾಗಿರ್ತಕ್ಕಂತ ನಮಗೆ ಉಪಯೋಗಿಸಿ ಉಳಿದಿರ್ತಕ್ಕಂತ ವಿದ್ಯುತ್ ಅನ್ನ, ಬಿಜಿಲಿ ಅಂದ್ರೆ ವಿದ್ಯುತ್, ಬಿಜಿಲಿ ಅಂದ್ರೆ ಮಕ್ಕಳೇ ವಿದ್ಯುತ್, ಬಿಜಿಲಿ, ಬಿಜಿಲಿ ಅಂದ್ರೆ ವಿದ್ಯುತ್, ವಿದ್ಯುತ್ बिजली अन्य राज्यों को दे देते हैं। ನಾವು ಉತ್ಪಾದನೆ ಮಾಡಿಬಿಟ್ಟು ಇನ್ನು ನಮ್ಗೆ ಹೆಚ್ಚಾಗಿರ್ತಕ್ಕಂತ ಕರೆಂಟ್ ಅನ್ನ, ವಿದ್ಯುತ್ ಅನ್ನು ನಾವು ಅನ್ಯ ಬೇರೆ ರಾಜ್ಯಗಳಿಗೆ ನಾವು ಕೊಡ್ತೀವಿ। ಐಸಾ, ಓ ಹೌದಾ, ಈ ರೀತಿನಾ, ಐಸೆ ಕಾತೆ मैं सचमुच आश्चर्य से पूछता हूँ ಸಂಗಮ ಕಾತೆ, ನಾನು ನಿಜವಾಗ್ಲೂ ಆಶ್ಚರ್ಯದಿಂದ ಕೇಳಿದೆ, ಅದಕ್ಕೆ ಸಂಗಮ ಅವರು ಹೇಳ್ತಾರೆ वैसे यदि यहाँ सभी गांव बिजली से जगमग उठे तो भी अतिरिक्त बिजली का उत्पादन होता रहेगा। ನನಗೆ ನೋಡಿದೆ, ನಾವು ಬರ್ತಕ್ಕ ಸಂದರ್ಭದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಕರೆಂಟ್ ಗಳಿಂದ ಕಂಗೊಳಿಸ್ತಾ ಇದೆ, ಎಲ್ಲ ಜಗಮಗಿಸ್ತಾ ಇದಾವೆ। ನಾವು ಹೆಂಗಿಲ್ಲಿ ಹಳ್ಳಿಗಳಲ್ಲಿ ಸಭೆ ಸಮಾರಂಭಗಳ ಯಾಕಂದ್ರೆ ಲೈಟ್ಗಳು ಹೆಂಗ್ ಕಂಗೊಳಿಸ್ತಾವ, ಅಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಹಳ್ಳಿಯಲ್ಲಿ ಕೂಡ ವಿದ್ಯುತ್ ಅಲಂಕಾರದಿಂದ ಕಂಗೊಳಿಸ್ತಾ ಇದಾವಂತೆ। ಅಷ್ಟೊಂದು ಜಗಮಗ ಆಗ್ತಿದ್ರು ಕೂಡ ಇನ್ನು ಹೆಚ್ಚಾಗಿ ಉಳಿರ್ತಕ್ಕಂಥದನ್ನ ಉತ್ಪಾದನೆ ಹೆಚ್ಚಾಗಿ ಆಗಿ ಉಳಿರ್ತಕ್ಕಂಥ ಬೇರೆ ರಾಜ್ಯಕ್ಕೆ ನಾವು ಕೊಡ್ತಾ ಇದೀವಿ। ಈ ರೀತಿ ಕೂಡ ಶಿಲಾಂಗ್ನಿಂದ ಚಿರಾಪುರಿ ಹೋಗ್ತಾ ಸಂದರ್ಭದಲ್ಲಿ ಅಲ್ಲಿನ ಒಂದು ಏನು ಉತ್ಪಾದನೆ ಬಗ್ಗೆ ಹೇಳ್ತಾ ಇದ್ದಾರೆ, ಯಾಕಂದ್ರೆ ಅಲ್ಲಿ ಜಲ ವಿದ್ಯುತ್ ಅತಿ ಹೆಚ್ಚಾಗಿ ನಡೀತಾ ಇದೆ। हम पहाड़ों को निहारते हुए आगे बढ़ रहे हैं। ನಾವೀಗೆ ಆ ಬೆಟ್ಟ ಗುಡ್ಡಗಳನ್ನ ನೋಡ್ತಾ ನೋಡ್ತಾ ಜೀಪ್ ಮೇಲೆ ಕುತ್ಕೊಂಡ್ಬಿಟ್ಟು ದಿಟ್ಟಿಸಿ ನೋಡ್ತಾ ನಾವು ಮುಂದೆ ಹೋದ್ವಿ। सड़क के उस पार पहाड़ी कोरे से गिरी हुई है। ಈಗ ನಾವು ರಸ್ತೆ ಮಾರ್ಗವನ್ನ ದಾಟಿ, ಅಂದ್ರೆ ನಾವು ಆ ಮಂಜಿನ ಹನಿಗಳನ್ನ ದಾಟಿ, ಪರ್ವತಗಳನ್ನ ದಾಟ್ಬಿಟ್ಟು ನಾವು ಮುಂದೆ ಹೋದ್ವಿ ನೋಡಿ, ಅಲ್ಲೆಲ್ಲ ಮಂಜಿನಿಂದ ಕೂಡಿತ್ತಂತೆ, ಇಡೀ ಮಂಜಿನಿಂದ ಆವರಿಸಿತ್ತು, ಮಂಜುಗಡ್ಡೆಯಿಂದ ಆವರಿಸಿತ್ತು ಇಡೀ ಪರ್ವತ ಬೆಟ್ಟಗಳನ್ನ, ನಮಗೆ ದಾರಿನೇ ಕಾಣ್ತಾ ಇಲ್ಲ। ತೀನ್ ಪರ್ವತೀಯ ಅಂಚಲೋ ಮೇ ಬಾಂಟಾ ಹುವಾ ಹೈ ಮೇಘಾಲಯ। ನೋಡಿ, ಈ ಮೇಘಾಲಯವು ಯಾವುದೋ ಈ ಶಿಲಾ ಏನ್ ರಾಜ್ಯ ಇದೆಯಲ್ಲ ಮೇಘಾಲಯ, ಈ ಮೇಘಾಲಯವು ತೀನ್ ಪರ್ವತೀಯ ಅಂಚಲೋ ಮೇ ಬಾಂಟಾ ಹುವಾ ಹೈ, 3 ಪ್ರಾಂತ್ಯಗಳನ್ನ ಇದು ಚಾಚಿದೆ ಅಂತೆ। 3 ಪರ್ವತ ಬೆಟ್ಟಗಳಿಗೆ ಭಾಗವನ್ನ, ಆ ಕೊನೆಯ ಭಾಗವನ್ನ ಇದು ಹುಟ್ಟಿದೆ ಅಂತೆ ಮೇಘಾಲಯ। ಯಾವ್ಯಾವ 3 ಪರ್ವತೀಯ ದೊಡ್ಡ ದೊಡ್ಡ ಪರ್ವತಗಳನ್ನ ಇದು ಚಾಚಿದೆ ಅಂತ ನೋಡಿ ಮೇಘಾಲಯ। ಕಾಶಿ ಪರ್ವತ್, ಕಾಶಿ ಪರ್ವತನ ಒಂದು ಕಡೆ, ಗಾರೋ ಪರ್ವತ್ ಮತ್ತೊಂದು, ಅವರು ಜಯಂತಿಯ ಪರ್ವತ್, ಈ 3 ಪ್ರಾಂತ್ಯಗಳಿಗೆ ಇದು ಏನು ಅದರ ಕೊನೆಯ ಭಾಗವನ್ನ ಬಾರ್ಡರ್ಗೆ ಇದು ಹೊಂದಿಕೊಂಡಿದೆ। ಯಾವುದು ಈ ಮೇಘಾಲಯ, ಯಾವ್ಯಾವ ಅಂದ್ರೆ ಪರ್ವತ ಗಾರೋ ಪರ್ವತ್, ಜಯಂತಿಯ ಪರ್ವತ್, ಅವರು ಕಾಶಿ ಪರ್ವತ್, ಈ ಪರ್ವತಗಳಿಗೆ ಇದು ಚಾಚಿದೆ ಅಂತೆ, ಅಷ್ಟಕ್ಕೆ ಕಲೆಕ್ಷನ್ ಇದೆ। और इन्हीं 3 पर्वतीय अंचलों से बने हैं 5 ಜಿಲ್ಲೆ। ನೋಡಿ, ಈ 3 ಪರ್ವತಗಳಿಂದ ಕೂಡಿರ್ತಕ್ಕಂಥ ಆಗಿರ್ತಕ್ಕಂಥದ್ದು 5 ಜಿಲ್ಲೆಗಳು। हर अंचल की अपनी अलग अलग ಸಂಸ್ಕೃತಿ ನೋಡಿ, ಪ್ರತಿಯೊಂದು ಕೊನೆಯ ಭಾಗದಲ್ಲಿ, ಈ 3 ಪರ್ವತಗಳ ಕೊನೆಯ ಭಾಗದಲ್ಲಿ ಬೇರೆ ಬೇರೆ ಸಂಸ್ಕೃತಿ, ಒಂದು ಪರ್ವತದ ಸಂಸ್ಕೃತಿನೇ ಬೇರೆ, ಇನ್ನೊಂದು ಪರ್ವತದ ಸಂಸ್ಕೃತಿನೇ ಬೇರೆ, ರೀತಿ ರಿವಾಜ್ ಅಲಗ, ಅಲ್ಲಿನ ಉಳಿದುಕೊಳ್ತಕ್ಕಂಥ ಅಲ್ಲಿನ ವಸತಿ ವ್ಯವಸ್ಥೆನೆ, ಅಲ್ಲಿನ ವೇಷಭೂಷಣ ಎಲ್ಲ ಕೂಡ, ಹಬ್ಬ ಹರಿದಿನಗಳು, ಉತ್ಸವಗಳು, ಸಭೆ ಸಮಾರಂಭಗಳು ಎಲ್ಲ ಕೂಡ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಭಿನ್ನವಾಗಿವೆ।
लेकिन हर कई पारिवारिक व्यवस्था ಮಾತೃ ಸತ್ತಾತ್ಮಕ ಆದ್ರೆ ಅಲ್ಲಿ ಎಲ್ಲಾ ಕೂಡ ಫ್ಯಾಮಿಲಿ ಪರಿವಾರ ಕುಟುಂಬದ ವ್ಯವಸ್ಥೆಯು ಮಾತೃ ಸತ್ತಾತ್ಮಕ ಅಲ್ಲಿ ಯಾವ ರೀತಿ ಇದೆ ಮಾತೃ ಸತ್ತಾತ್ಮಕ ವ್ಯವಸ್ಥೆ ಕೂಡ ಇದೆ ಇಲ್ಲಿ ಆ ಮೇಘಾಲಯದಲ್ಲಿ ಮಾತೃ सत्तात्मक व्यवस्था है ಅಂದ್ರೆ मातृ सत्तात्मक व्यवस्था है लेकिन यहाँ हमारे कर्नाटक में जो पितृ सत्तात्मक व्यवस्था है ಇಲ್ಲಿ ನಮಗೆ ಪಿತೃ ಮನೆ ಕುಟುಂಬದ ಏನು ಯಜಮಾನನಾಗಿದ್ರೆ ಅಲ್ಲಿ ಆ ಮನೆಯ ಒಡತಿ ಯಜಮಾನಿ ಆ ಮನೆಯ ತಾಯಿ ಆ ಮನೆಯ ಯಜಮಾನಿ ಆಗಿರ್ತಾರೆ ಹಾಗಾಗಿ ಭೂಮಿ ಧನ್ ಸಂಪತ್ತಿ ಸಬ್ ಮಾಸೆ ಬೇಟಿ ಕೋ ಮಿಲ್ತಿ ಹೈ ನೋಡಿ ಅಲ್ಲಿನ ವ್ಯವಸ್ಥೆ ಆಗಿದೆ ಅಂದ್ರೆ ಭೂಮಿ ಆಗಿರ್ಬೋದು ಸಂಪತ್ತಾಗಿರ್ಬೋದು ಹಣ ಆಗಿರ್ಬೋದು ಪ್ರತಿಯೊಂದು ಕೂಡ ತಾಯಿಯಿಂದ ಮಗಳಿಗೆ ಸಿಗುತ್ತೆ ಇದಕ್ಕೆ ನಾವು ಮಾತೃ ಸತ್ತಾತ್ಮಕ ಕುಟುಂಬದ ವ್ಯವಸ್ಥೆ ಅಂತ ಕರಿತೀವಿ ಆದ್ರೆ ನಮ್ಮ ಕರ್ನಾಟಕದಲ್ಲಿ ಪಿತೃ ಪ್ರಧಾನ ಕುಟುಂಬಗಳು ಇದೆ ಅಂದ್ರೆ ಆ ಮನೆಯ ಹಿರಿಯ ಮಗನಿಗೆ ಏನೋ ಅವರ ಅಪ್ಪನಿಂದ ಅವರ ಹಿರಿಯ ಮಗನಿಗೆ ಎಲ್ಲ ಕೂಡ ಏನೋ ಬರುತ್ತೆ ಆದ್ರೆ ಇಲ್ಲಿ ಭೂಮಿ ಹಣ ಸಂಪತ್ತು ಎಲ್ಲ ಕೂಡ ತಾಯಿಯಿಂದ ಮಗಳಿಗೆ ಬಂದ್ರೆ ಅಲ್ಲಿ ತಂದೆಯಿಂದ ಮಗನಿಗೆ ನಮ್ಮ ಕರ್ನಾಟಕದಲ್ಲಿ ಆ ಎಲ್ಲ ಕೂಡ ಸಿಗುತ್ತೆ ಮಕ್ಕಳೇ ಹೌದಲ್ಲ ಅಲ್ಲಿ ಮಾತೃ ಸತ್ತಾತ್ಮಕ ವ್ಯವಸ್ಥೆ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ್ದು ಪಿತೃ ಪ್ರಧಾನ ವ್ಯವಸ್ಥೆ ಇದೆ ಅರ್ಥ ಆಯ್ತು ಮಕ್ಕಳೇ स्त्री का यहाँ वर्चस्व है देखिए यहाँ पर मेघालय में चेरापूंजी में पूर्ण जो महिला को जो अधिकार है महिला का जो अधिकार है स्त्रियों का अधिकार है स्त्रियों का जो प्राबल्य है ಎಲ್ಲ ವರ್ಚಸ್ಸು ಸ್ತ್ರೀಯ ಪ್ರಾಬಲ್ಯ ಅಲ್ಲಿ यह अहसास गुवाहाटी से मेघालय की सीमा में घुसने के साथ होने लगता है ನೋಡಿ ಅಲ್ಲಿನ ಈ ಎಲ್ಲಾ ವ್ಯವಸ್ಥೆ ಗುವಾಹಟಿಯಿಂದ ಮೇಘಾಲಯದ ಕೊನೆಯವರೆಗೂ ಕೂಡ ಒಳ ಹೋಗುವವರೆಗೂ ಕೂಡ ಪೂರ್ಣ ಈ ವ್ಯವಸ್ಥೆ ಇದೆಯಂತೆ ಗುವಾಹಟಿಯಿಂದ ಮೇಘಾಲಯವರೆಗೂ ಹೋದ್ರು ಕೂಡ ಈ ಒಂದು ವ್ಯವಸ್ಥೆ ಅಲ್ಲಿ ಮಾತೃ ಸತ್ತಾತ್ಮಕ ವ್ಯವಸ್ಥೆ ನಾವು ನೋಡಕ್ಕೆ ಕಾಣ್ತಾ ಇದೆ ಅಲ್ಲಿ तमाम दुकानों पर स्त्री सौदा बेचते और बेहिचक बतियाती दिखाई देती है देखिए यहाँ पर ಇಡೀ ಅಂಗಡಿಗಳಲ್ಲಿ ನಾವು ನೋಡಿದಾಗ ಎಲ್ಲಾ ಕೂಡ ಸ್ತ್ರೀಯರೇ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಯಾವುದೇ ನಿಸ್ಸಂಕೋಚವಿಲ್ಲದೆ ಅವರು ನಿಸ್ಸಂಕೋಚವಿಲ್ಲದೆ ವಸ್ತುಗಳನ್ನ ಮಾರಾಟ ಮಾಡ್ತಾರೆ ಅಷ್ಟೇ ನಿಸ್ಸಂಕೋಚವಾಗಿ ಮಾತುಕತೆಯನ್ನ ನಾವು ಮಾತನಾಡುವುದನ್ನು ನಾವು ಅಲ್ಲಿ ಕಾಣ್ತೀವಿ ಶಿಲಾಂಗ್ ಮೇ ಬಿ ಉನ್ಹೇ ದುಕಾನೋं पर बैठे देख जा सकता है ಮತ್ತೆ ಶಿಲಾಂಗ್ ನಲ್ಲಿ ಕೂಡ ಈ ಒಂದು ದೃಶ್ಯ ನಮ್ಮ ಕಣ್ಣಿನಲ್ಲಿ ನಮಗೆ ಕಾಣುತ್ತದೆ ಅಲ್ಲಿ ಕೂಡ ಆ ಅಂಗಡಿಗಳಲ್ಲಿ ಆ ವಸ್ತುಗಳನ್ನ ಮಾರಾಟ ಮಾಡೋದನ್ನು ಕೂಡ ನಾವು ನೋಡಿದ್ವಿ शायद यह स्थिति पूर्वोत्तर के अन्य राज्यों में भी है ಬಹುಶಃ ಈ ಒಂದು ವ್ಯವಸ್ಥೆ ಪೂರ್ವೋತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ಕೂಡ ಈ ವ್ಯವಸ್ಥೆ ಇದೆ भले ही वह मातृसत्तात्मक परिवार व्यवस्था ನಾವು ನೋಡಿ ಅಲ್ಲಿ ಆ ಒಂದು ಉತ್ತಮವಾಗಿರ್ತಕ್ಕಂಥ ಮಾತೃಸತ್ತಾತ್ಮಕ ವ್ಯವಸ್ಥೆ ನಾವು ಮತ್ತೆ ಎಲ್ಲಿ ಕೂಡ ಅಲ್ಲಿ ನೋಡಕ್ ಆಗ್ತಾ ಇಲ್ವೋ ಆ ಉತ್ತರ ಭಾರತದಲ್ಲಿ ಮಾತ್ರ ನಾವು ನೋಡೋದಕ್ಕೆ ಸಾಧ್ಯ कुछ साल पहले मणिपुर की राजधानी इंफाल में भी यही सब देखा था ನೋಡಿ ನಾನು ಕೆಲವು ವರ್ಷಗಳ ಮೊದಲು ಮಣಿಪುರಕ್ಕೆ ಹೋದಾಗ ಮಣಿಪುರದ ರಾಜಧಾನಿ ಇಂಫಾಲ್ ಯಾವುದು ಮಣಿಪುರದ ರಾಜಧಾನಿ ಇಂಫಾಲ್ ಇದು ಮಣಿಪುರದ ರಾಜಧಾನಿ ಇಲ್ಲಿ ಹೋಗಿದ್ದಂತೆ ಲೇಖಕರು ಇಂಫಾಲಿಗೆ ಹೋದಾಗ ಯಹ ಸಬ್ ದೇಖಾತ ಇದನ್ನು ಕೂಡ ಅಲ್ಲಿ ಎಲ್ಲರೂ ಕೂಡ ಇದೇ ರೀತಿ ಕೂಡ ಅವರು ನೋಡಿದ್ರಂತೆ ಸ್ತ್ರೀಯೋ ಕಾ ಪೂರಾ ಬಾಜಾರ್ ಹಿ ವೈಸೆ ಜಿಸೆ ಮಾಹಿತಾರ್ ಬಾಜಾರ್ ಖಾತೆ ಹೈ ನೋಡಿ ಅಲ್ಲಿ ಇಡೀ ಒಂದು ಪ್ಯಾಟ್ ಹೋದಾಗ ಪೂರಾ ಇಡೀ ಮಾರ್ಕೆಟ್ ಸಂತೆ ಪೂರಾ ಮಹಿಳೆಯರಿಂದಲೇ ತುಂಬಿತ್ತಂತೆ ಇಲ್ಲಿ ಇಂಫಾಲ್ ನಲ್ಲಿ ಹಾಗಾಗಿ ವಹಾ ಅಲ್ಲಿ ಜಿಸೆ ಇದಕ್ಕೆ ಮಾಹಿತಿ ಬಾಜಾರ್ ಖಾತೆ ಹೈ ಅಲ್ಲಿ ಇದಕ್ಕೆ ಈ ಪ್ಯಾಟ್ಗೆ ಮಾಹಿತಿ ಬಾಜಾರ್ ಎಂದು ಕರೀತಾರಂತೆ ಹಾಗಾದ್ರೆ ಇದ್ರ ಅರ್ಥ ಏನಪ್ಪಾ ಅಂದ್ರೆ ಮಾಕ ಬಾಜಾರ್ ಅಂದ್ರೆ ತಾಯಿಯ ಮಾರ್ಕೆಟ್ ಅಥವಾ ಅಮ್ಮನ ಮಾರ್ಕೆಟ್ ಅಮ್ಮನ ಸಂತೆ ಅಂತ ಕೂಡ ಕರೀತಾರಂತೆ ಪೂರ್ಣ ಮಹಿಳೆಯರಲ್ಲಿ
ಆಗ ಇದಕ್ಕೆ ಮಾಹಿತಿ ಬಜಾರ್ ಎಂದು ಕರೆಯುತ್ತೇವೆ. दिन भर सामान की बिक्री कर शाम को अपने अपने घर लौटती है. ಇಡೀ ದಿನ ಆ ಸಂತೆಯಲ್ಲಿ ಎಲ್ಲಾ ವಸ್ತುಗಳನ್ನ ಬೇಚ್ಕರ್ ಮಾರಾಟ ಮಾಡಿಬಿಟ್ಟು ಶಾಮ್ ಸಂಜೆ ತಮ್ಮ ತಮ್ಮ अपने अपने घर लौटते ಸಂಜೆ ತಮ್ಮ ತಮ್ಮ ಮನೆಗೆ ಅವರು ವಾಪಸ್ಸು ಹೋಗ್ತಾ ಇದ್ರು. किसी प्रकार का वर्गभेद यहाँ पर नहीं है. जो देखे माहिती बाजार में किसी प्रकार का जो ಭೇದ ಭಾವ ನೈ ಹೈ. ಆ ಶಿಲಾಂಗ್ ನಲ್ಲಿ ಆ ಮಾಹಿತಿ ಬಜಾರ್ ಯಾವುದೇ ರೀತಿಯಲ್ಲಿ ಭೇದ ಭಾವ ಅಲ್ಲಿ ಇಲ್ಲ. यानी अमीर घरों की स्त्रियां भी है और गरीब लोगों की स्त्री भी यहाँ पर है. देखिए अमीर घरों की स्त्रियां भी है. ಒಳ್ಳೆಯ ಶ್ರೀಮಂತರ ಮನೆಯ ಹೆಣ್ಮಕ್ಳು ಕೂಡ ಅಲ್ಲಿ ವಸ್ತುಗಳನ್ನು ಮಾರಾಟ ಮಾಡ್ತಾರೆ ಆ ಮಾಹಿತಿ ಬಜಾರ್ನಲ್ಲಿ. ಆ ಗರೀಬ್ ಘರೋಂಕಿ ಸ್ತ್ರೀ ಬಿ ಮತ್ತೆ ಆ ಬಡ ಹೆಣ್ಣು ಮಕ್ಕಳು ಕೂಡ ಅಲ್ಲಿ ವ್ಯಾಪಾರವನ್ನ ಮಾಡ್ತಾರೆ. ಮಕ್ಕಳೇ ಅಮೀರ್ और गरीब, अमीर और गरीब. अमीर ಅಂದ್ರೆ ಶ್ರೀಮಂತರು, ಶ್ರೀಮಂತ. गरीब ಅಂದ್ರೆ ಬಡವ. मಕ್ಕಳೇ जो अमीर लोग की स्त्री भी यहाँ पर है और गरीब घरों की स्त्री भी यहाँ पर जो चीजों को जो बेचती थी, इसलिए यहाँ पर कोई भेदभाव नहीं था. तभी ये मोड़ निकालने पर चिरापुंजी का छोटा सा बाजार दिखाई पड़ता है. ಆವಾಗ ನಾನು ಹಿಂಗೆ ಹೋಗ್ತಾ ಇರ್ತೀನಿ, ಸ್ವಲ್ಪ ತಿರುಗಿ ನೋಡಿದಾಗ ಚಿರಾಪುಂಜಿಯ ಒಂದು ಚಿಕ್ಕ ಮಾರ್ಕೆಟ್ ಅಲ್ಲಿ ಕಾಣ್ತಾ ಇದೆ ಸಂತೆ. और इस बाजार में भी दुकानों पर बैठी गई महिलाएं. ಅಲ್ಲಿ ನೋಡ್ತಾ ಇದೀವಿ, ಅಲ್ಲಿ ಕೂಡ ಮಹಿಳೆಯರು अंगड़ी ಮೇಲೆ ಕೂತ್ಕೊಂಡು ವ್ಯವಹಾರ ಮಾಡ್ತಿದ್ದಾರೆ. फिर चाय दुकान फल सब्जियों की हो या चाय के हम लोग आगे बढ़ जाते हैं. ಅಲ್ಲಿ ಅಂಗಡಿಯಲ್ಲಿ ತರಕಾರಿ ಆಗಿರ್ಬೋದು, ಹಣ್ಣು ಹಂಪಲುಗಳಾಗಿರ್ಬೋದು, ಅಥವಾ ಊಟ ತಿಂಡಿ ತಿನಿಸುಗಳಾಗಿರ್ಬೋದು, ಚಾ ಇರ್ಬೋದು, ಎಲ್ಲ ಕೂಡ ಅಲ್ಲಿ ಅವರು ಕೂಡ ಹೆಣ್ಮಕ್ಳಲ್ಲಿ ಮಾರಾಟವನ್ನ ಮಾಡ್ತಾ ಇದ್ರು. ನಾವೆಲ್ಲ ಕೂಡ ನೋಡ್ತಾ ಹಾಗೆ ಮುಂದೆ ಹೋದ್ವಿ. ಕುಚ್ ಹಾಗೆ ಬಡ್ಕರ್ ಸಂಗಮನೆ ಜೀಪ್ ರುಕ್ದಿ. ಹೀಗೆ ನಾವು ನೋಡ್ತಾ ನೋಡ್ತಾ ಮುಂದೆ ಸಾಗಿದಾಗ ಸಂಗಮ ಎಂಬ ಅಧಿಕಾರಿಯು ಜೀಪ್ ಅನ್ನ ತಡೆದು ನಿಲ್ಲಿಸಿದ್ರು. हम सभी नीचे उतर गए. ನಾವೆಲ್ಲ ಕೂಡ ಕೆಳಗಡೆ ಇಳಿದ್ವಿ. सामने दिखाई पड़ रहे हैं, हमारे सामने दिखाई पड़ रहे हैं ನೋಶಂಗಾತಿಯಂಗ್ ಪ್ರಪಾತ್. ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೀವಿ, ನಮ್ಮ ಕಣ್ಣಿಗೆ ಕಾಣ್ತಾ ಇದೆ ನೋಶಂಗಾತಿಯಂಗ್ ಪ್ರಪಾತ್. ಯಾವ ಪ್ರಪಾತ? ಪ್ರಪಾತ್ ಅಂದ್ರೆ ಜಲಪಾತ. ಯಾವುದು? ನೋಶಂಗಾತಿಯಂಗ್. ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. ಆ ಪ್ರಪಾತ್ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. जो इसको ಮಾಸ್ಮಾಯಿ ಪ್ರಪಾತ್ के नाम से लोकप्रिय है. ಈಗ ಅದು ಮಾಸ್ಮಾಯಿ ಎಂಬ ಒಂದು ಜಲಪಾತ ಎಂಬ ಹೆಸರಿಂದ ಇವತ್ತು ಪ್ರಖ್ಯಾತಿಯನ್ನು ಪಡ್ಕೊಂಡಿದೆ. ಯಾವುದು? ನೋಶಂಗಾತಿಯಂಗ್ ಎಂಬ ಜಲಪ್ರಪಾತವು ಇವತ್ತು ಮಾಸ್ಮಾಯಿ ಎಂಬ ಯಾವುದು ಜಲಪಾತವಾಗಿ ಇವತ್ತು ಖ್ಯಾತಿಯನ್ನ ಪಡ್ಕೊಂಡಿದೆ. ऊंचे पहाड़ से सैकड़ों फुट नीचे पानी लगातार ಬೇರುಕಟ್ಟೋಕೆ ಗಿರ್ ರಹಾ ಹೈ. ನೋಡಿ, ಆ ಪ್ರಪಾತವು ಜಲಪಾತವು ಊಂಚೆ ಪಹಾಡ್ ಸೆ ಎತ್ತರವಾದ ಪರ್ವತದಿಂದ ನೂರಾರು ಅಡಿ ಕೆಳಗಡೆ ನೀರು ಲಗಾತಾರ ಇದೇ ಸಮಾನವಾಗಿ ನಿರಂತರವಾಗಿ ಯಾವುದೇ ಅಡೆತಡೆ ಇಲ್ಲದೆ ಕೂಡ ಅದು ಹರಿತಾ ಇದೆ ಎತ್ತರದಿಂದ ಮೇಲಿಂದ ಕೆಳಗಡೆ. देखिए सामने रहा ಬಾಂಗ್ಲಾದೇಶ್. ಅದು ನೋಡ್ತಾ ಇದ್ದಾಗ ಅದು ಮುಂದೆ ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಅದೇ ಬಾಂಗ್ಲಾದೇಶ್. ಸಂಗಮ के साथियों में से एक आता है. ಹಾಗೆ ಸಂಗಮರ ಇಬ್ಬರು ಫ್ರೆಂಡ್ಸ್ ಇದ್ರಲ್ಲ, ಅವರು ಹೇಳ್ತಿದ್ದಾರೆ, ಕೇಳಿದ್ರೆ ನೋಡಿ, ಅಭಿ ಅಬ್ ಜೀಪ್ ಸೆ ಉತಾರ್ತೆ. ನಾವು ಈಗ ತಾನೇ ಜೀಪ್ ಅಂತ ಹೇಳಿದ್ವಿ. ಹಲ್ಕಿ ಧೂಪ್ತಿ, ಹಾಗೆ ಕಡಿಮೆ ಸ್ವಲ್ಪ ಬಿಸಿಲಿತ್ತು, ಸ್ವಲ್ಪ ಹಗುರವಾದ ಬಿಸಿಲಿತ್ತು, ಕಡಿಮೆ ಬಿಸಿಲಿತ್ತು. ಅಭಿ ಕ್ಷಣಭರ್ ಬಾಧಿಯೇ ಬಾದಲ್ ಗಿರಿ. ಈಗ ಸ್ವಲ್ಪ ಬಿಸಿಲಿದೆ, ಕ್ಷಣಾರ್ಧದಲ್ಲಿ ಮತ್ತೆ ಮೋಡಗಳು ಕೂಡ ಎಲ್ಲ ಮುಚ್ಕೊಂಡ್ಬಿಟ್ಟಿದೆ. ಹಲ್ಕಿ ವರ್ಷ ಹೋನೆ ಲಗಿ, ಮತ್ತೆ ಕಡಿಮೆ, ಹಂಗೆ ತುಂತುರು ಮಳೆ ಬೀಳ್ತಾ ಇದೆ. ಮೈ ಸಂಗಮಕ್ಕೆ ಹಾಗೆ ಅಪ್ನ ಪುರಾಣ ಸವಾಲ್ ದೋರಾತಾನು. ಮತ್ತೆ ನಾನು ಸಂಗಮ ಏನಿದಾರಲ್ಲ ಅಧಿಕಾರಿ ಅವ್ರ ಹತ್ರ ಮುಂದೆ ಮತ್ತೆ ನನ್ನ ಹಳೆಯ
ಪ್ರಶ್ನೆಯನ್ನ ನಾನು ಅವನ ಮತ್ತೆ ರಿಪೀಟ್ ಆ ಪ್ರಶ್ನೆಯನ್ನ ಕೇಳಿದೆ. ಕ್ಯಾ ಸಾಲ್ ಭರ್ ಯಹಾ ವರ್ಷ ಹೋತಿ ರಹತಿ ಹೈ? ಏ ಸರ್, ಇಲ್ಲಿ ಇಡೀ ವರ್ಷ ಮಳೆ ಬರ್ತಾ ಇದೇನೋ? ಸಂಗಮ ಹಂಸತೆ ಹೋಗಿ ಕಾಯ್ತಾ ಸಂಗಮ ನಗುತ್ತಾ ಕೇಳ್ತಾನೆ, ಪಲ್ ಸಾಬ್ ಯಹಾ ಚಿರಾಪುಂಜಿ ಹೈ. ಸಾಹೇಬೇ, ಇದು ಚಿರಾಪುಂಜಿ, ನಿಮ್ಗೆ ಗೊತ್ತಿದೆಯಲ್ಲ, ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಈ ಚಿರಾಪುಂಜಿಯಲ್ಲಿ. ಏನು ಯಾವಾಗ ಕೂಡ ಮಳೆ ಬೀಳ್ತಾನೆ ಇರ್ತದೆ. ಗೊತ್ತಾಯ್ತಲ್ಲ, ನಮ್ಮ ಕರ್ನಾಟಕದಲ್ಲಿ ಯಾವ್ದು ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ? ವೆರಿ ಗುಡ್, ಯಾವ್ದು? ಆಗುಂಬೆ. ಖಯಾಲ್ ಆಯಾ, ನಿಜವಾಗ್ಲೂ ಕೂಡ ನಾವು ಯಹ ಚಿರಾಪುಂಜಿ ಹೈ, ನಮ್ಗೆ ಆಶ್ಚರ್ಯ ಆಯ್ತು. ಓ, ನಾವು ನಿಜವಾಗ್ಲೂ ಚಿರಾಪುಂಜಿಗೆ ಬಂದಿದ್ವಿ. ಸಮುದ್ರ ಕಿ ಸತಾ ಸೆ ಕೋಯಿ 1300 ಮೀಟರ್ ऊपर. ನೋಡಿದು ಸಮುದ್ರದ ಮಟ್ಟದಿಂದ ಇದು 1300 ಮೀಟರ್, 1300 ಮೀಟರ್ ऊपर है. ಸಮುದ್ರ ಮಟ್ಟದಿಂದ 1300 ಕಿಲೋಮೀಟರ್ ಎತ್ತರವಾಗಿದೆ ಅಂತೆ. जो विश्व से सबसे अधिक वर्षा होने वाले ಸ್ಥಾನ के लिए ಪ್ರಸಿದ್ಧ है. ನೋಡಿದು ವಿಶ್ವದ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶಕ್ಕೆ ಇದು ಪ್ರಸಿದ್ಧಿಯಾಗಿದೆ. ಯಾವುದು? ಈ ಚಿರಾಪುಂಜಿ. ಅಥವಾ ಈ ಚಿರಾಪುಂಜಿ ನಮ್ಮ ವರ್ಷದ ಯಾವುದು ವಿಶ್ವದಲ್ಲಿ ಅಥವಾ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದೆ. ಯಾವುದು? ಈ ಚಿರಾಪುಂಜಿ. हम लोग कभी कल चल करते ಪ್ರಪಾತ್ ಕೋ ನಿಹಾರ್ತೆ ರಹೆ. ನಾವು ಕೂಡ ಅಲ್ಲಲ್ಲಿ ಮಳೆ ಮೇಲಿಂದ ಬೆಟ್ಟದ ಕೆಳಗೆ ಹರಿತಕ್ಕಂಥ ಜುಳು ಜುಳು ಆ ಶಬ್ದದ ಆ ನೀರಿನ ಜರೆಯನ್ನ ನೋಡ್ತಾ, ಜಲಪಾತವನ್ನ ನೋಡ್ತಾ ಹೋದ್ವಿ. ಕವಿ ಪಾನಿಸೆ ಗಿರೆ ಬಾಂಗ್ಲಾದೇಶ ಗೋಲ್ಬಾಕೋ. ಮತ್ತೆ ಒಂದೊಂದ್ಸರಿ ಇಡೀ ನೀರನ್ನ ಆವರಿಸಿರ್ತಕ್ಕಂಥ, ನೀರನ್ನೇ ಸುತ್ತರಿಸಿರ್ತಕ್ಕಂಥ ಆ ಬಾಂಗ್ಲಾದೇಶವನ್ನು ಕೂಡ ನಾವು ಅಲ್ಲಿ ನೋಡಿದ್ವಿ. ವರ್ಷ ಫಿರ್ ಬಂದ್ ಹೋ ಗಯಿ ಹೈ, ಧೂಪ್ ಫಿರ್ ಖಿಲ್ ಆಯಿ. ನೋಡಿ, ಮತ್ತೆ ಮಳೆ ನಿಂತು, ಮತ್ತೆ ಕೂಡ ಬಿಸಿಲು, ಮತ್ತೆ ಕೂಡ ಆ ಮೋಡದಿಂದ ಮತ್ತೆ ಸೂರ್ಯ ಮತ್ತೆ ವಾಪಸ್ ಹುಟ್ಟಿದಾಗ ಅದು ಕೂಡ ನಗ್ತಾ ಸೂರ್ಯ ಮತ್ತೆ ಹುಟ್ಟಿದ. इस तरह वर्षा धूप कोहरे के लुका छिपी का खेल चलता रहता है यहाँ. ನೋಡಿ, ಹೇಳ್ತಾರಲ್ಲಿ ಆ ಚಿರಾಪುಂಜಿಯಲ್ಲಿ ಈ ರೀತಿಯಾಗಿರ್ತಕ್ಕಂಥ ಮಳೆಯು, ಬಿಸಿಲು ಮತ್ತು ಮಂಜಿನಿಂದ ಈ ಕೂಡಿರ್ತಕ್ಕಂಥ ಈ ನೋಟವು, ಈ ಆಟವು ನಮ್ಮೆಲ್ಲ ಕೂಡ ಆ ದೃಶ್ಯವನ್ನಲ್ಲಿ ಕಂಡಿವಿ. हम लोग अब जीप में बैठकर लौट रहे हैं. ಈಗ ಹೇಳ್ತಾರೆ ಲೇಖಕರು, ನಾವೆಲ್ಲರೂ ಕೂಡ ಮತ್ತೆ ಜೀಪ್ ನಲ್ಲಿ ಕುತ್ಕೊಂಡ್ಬಿಟ್ಟು ಮತ್ತೆ ವಾಪಸ್ ಹೊರಟಿವಿ. ಸಂಗಮ रास्ते में काशी जयंतिया और गारो पहाड़ियों के लोगों के बारे में बताना लगते हैं. ಮತ್ತೆ ಸಂಗಮ ಅವರು ಅಲ್ಲಿನ ಕಾಶಿ ಮತ್ತೆ ಜಯಂತಿಯ ಗಾರೋ ಪರ್ವತದ ಇರ್ತಕ್ಕಂಥ ಜನರ ಬಗ್ಗೆ ಅವರ ವಿಚಾರವನ್ನ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ನೋಡಿ, ಕಾಶಿಯೋಂ ಕೋ ಯಹ सम्मान की दृष्टि से देख जाता है. ನೋಡಿ, ಇಲ್ಲಿ ಈ ಕಾಶಿ ಪರ್ವತವನ್ನ ನಾವೆಲ್ಲ ಕೂಡ ಬಹಳ ಗೌರವದಿಂದ ಅದಕ್ಕೆ ರೆಸ್ಪೆಕ್ಟ್ ಅನ್ನ ಕೊಡ್ತಾ ಇದೀವಿ, ಗೌರವದ ದೃಷ್ಟಿಯಿಂದ ನೋಡ್ತಾ ಇದೀವಿ. करीब 4 लाख गारो लोगों की मातृभूमि है. गारो पर्वतमाला यहाँ माना जाता है. ನೋಡಿ, ಇಲ್ಲಿ ಸುಮಾರು 6 ಲಕ್ಷ ಗಾರೋ ಜನರಿಗೆ ಅದು ಮಾತೃಭೂಮಿಯಾಗಿದೆ. ಅಂದ್ರೆ 6 ಲಕ್ಷ ಜನರಿಗೆ ಅದು ಅನ್ನವನ್ನ ಕೊಡುತ್ತೆ. ಯಾವುದು? ಆ ಕಾಶಿ ಪರ್ವತವು. ಹಾಗಾಗಿ ಗಾರೋ ಪರ್ವತ ಮಾಲೆ ಯಾ ಮಾನಾ ಜಾತಾ ಹೈ. ಹೀಗಾಗಿ ಇದನ್ನ ಗಾರೋ ಪರ್ವತ ಮಾಲೆ ಎಂದು ಕೂಡ ನಾವು ಕರೆಯುತ್ತೇವೆ. ಗಾರೋ ಸಮೂಹ ಬೋಡೋ ಜಾತಿ ಕಾ ಅಂಗ ಹೈ. ಈ ಗಾರೋ ಸಮೂಹದಲ್ಲಿರ್ತಕ್ಕಂಥ ಜನರು ಬೋಡೋ ಜಾತಿಯ ಒಂದು ಅಂಗವಾಗಿದೆ. ನೊಂಗ ಕ್ರೇಮ್ ಉನ್ಕ ಪ್ರಮುಖ ನೃತ್ಯ ಹೈ. ಅಲ್ಲಿ ನೊಂಗ ಕ್ರೇಮ್ ಎಂಬುದು ಪ್ರಮುಖವಾಗಿರ್ತಕ್ಕಂಥ ನೃತ್ಯ ಆಗಿದೆ. ಅಲ್ಲಿ ಜಯಂತಿ ಪಹಾಡಿಯೋ ಕೆ ಉತ್ಸವ ಕಾ ನಾಮ್ ಬೆಹಡನ್ ಕಲಾಂ. ನೋಡಿ, ಮತ್ತೆ ಜಯಂತಿ ಬೆಟ್ಟ ಗುಡ್ಡಗಳಲ್ಲಿ ವಾಸ ಮಾಡಿರ್ತಕ್ಕಂಥ ಅಲ್ಲಿನ ಹಬ್ಬದ ದಿನಗಳ ಉತ್ಸವಕ್ಕೆ ಒಂದು ಹೆಸರು ಏನಪ್ಪಾ ಅಂದ್ರೆ ಅದು ಬೆಹಡ್ ಕಲಾಂ ಅಂತ ಹೇಳ್ಬಿಟ್ಟು, ಬೆಹಡನ್ ಕಲಾಂ. ಅಂಡರ್ಲೈನ್ ಮಾಡ್ಕೊಳ್ಳಿ ಮಕ್ಕಳೇ. आगे चलकर एक स्थान पर जीप रुकती है, हम उतारते हैं. ನಾವು ಹೀಗೆ ಮುಂದೆ ಹೋಗ್ಬಿಟ್ಟು ಒಂದು ಸ್ಥಳದಲ್ಲಿ ವಾಹನವನ್ನ ಜೀಪ್ ಅನ್ನು ನಿಲ್ಲಿಸಿದ್ವಿ, ಅಲ್ಲಿ ನಾವು ಇಳ್ಕೊಂಡ್ವಿ.
ಬಗಲ್ ಮೇ ಗೋಲಾಕಾರ ವಿಶಾಲ ಪತ್ತರ ಅಲ್ಲೇ ಹೇಳ್ಕೊಂಡಾಗ ನಮ್ಮ ಪಕ್ಕದಲ್ಲೇ ಒಂದು ಗೋಲಾಕಾರವಾಗಿರ್ತಕ್ಕಂಥ ಒಂದು ದುಂಡನೆ ಆಕಾರವಾಗಿರ್ತಕ್ಕಂಥ ಒಂದು ವಿಶಾಲವಾಗಿರ್ತಕ್ಕ ಒಂದು ಕಲ್ಲು ಇತ್ತು. ಸಂಗಮ ಬತಾತೆ ಸಂಗಮ ಹೇಳ್ತಾರೆ ಯಹ ಪ್ರಾಕೃತಿಕ ಶಿವಲಿಂಗ ನೋಡಿದು ಯಾರು ನಿರ್ಮಿಸಿರ್ತಕ್ಕಂಥ ಕಲ್ಲಲ್ಲ, ಪ್ರಕೃತಿ ದತ್ತವಾಗಿರ್ತಕ್ಕಂಥ ಶಿವಲಿಂಗ ಇದು. ಅವ್ರು ಆಶ್ಚರ್ಯಿಸ್ತೋ ಮಾಸ್ಮಾಯಿ ಗಾಂವ್ಗೆ ಗುಫಾಯ ಬಿ ಹೈ. ಮತ್ತೆ ಇನ್ನೊಂದು ಆಶ್ಚರ್ಯ ಏನಪ್ಪಾ ಅಂದ್ರೆ ಮಾಸ್ಮಾಯಿ ಹಳ್ಳಿಯಲ್ಲಿ ಕೂಡ ಒಂದು ಗುಹೆ ಕೂಡ ಇದೆ. ಗುಫಾಯ ಬಿ ಹೈ, ಅಲ್ಲಿ ಗುಹೆನೂ ಕೂಡ ಇದೆ. ಗುಫಾಯೆ ಇತಿನಿ ಅಂದಾರಿ ಹೈಕಿ, ಆ ಗುಹೆ ಎಷ್ಟೊಂದು ಕತ್ತಲಿದೆ ಅಂದ್ರೆ ಆ ಗುಹೆಯು ಒಳಗಡೆ ಹೋಗಕ್ಕಾಗೋದಿಲ್ಲ, ಪೂರ್ತಿ ಅಂಧೇರಿ, ಪೂರ್ತಿ ಕಗ್ಗತ್ತಲು. अगर हम अंदर गए तो अब चाहे तो आगे नहीं चल सकते, ಒಳಗೆ ಹೋಗಕ್ಕೆ ನಾವು ಮನಸ್ಸು ಮಾಡಿದ್ರೆ ಹೋಗಕ್ಕಾಗಲ್ಲ. इसलिए मशाल या टार्च लगाए बिना उनमें प्रवेश नहीं कर सकते. ನಾವೇನಾರ ಈ ಪೊಂಜು ಅಂತೀವಲ್ಲ, ಮಶಾಲ್ ಅಂದ್ರೆ ಪೊಂಜು ಲ್ಯಾಟಿನ್ ಹೌದಲ್ಲ, ಟಾರ್ಚ್ ಅವಿಲ್ಲದೆ ನಾವು ಒಳಗಡೆ ಹೋಗಕ್ ಸಾಧ್ಯನೇ ಇಲ್ಲ. ಸಂಗಮ ಕಾ ಏಕ್ ಸಾಥಿ ಕಾತಾ ಹೈ, ಸಂಗಮ ಜೊತೆ ಇರ್ತಕ್ಕಂಥ ದೋಸ್ತ್ ಇರ್ತಾರೆ, हमने मशाले जला ली है और हम गुफा के अंदर आगे बढ़ रहे हैं. कि ಪಂಜ್ ಇಟ್ಕೊಳ್ತೀನಿ, ನಾವೆಲ್ಲ ಕೂಡ ಒಳಗಡೆ ಹೋಗ್ತಾರೆ. ಎಡ ಬಲ ಮುಂದೆ ಎಲ್ಲ ಕಲ್ಲುಗಳು ಎಲ್ಲ ಇದಾವೆ. ಸದಿಯೋನ್ ಸೆ ಗುಫಾಯ ಇಸ್ ತರ ಹೈ. ನೋಡಿ ಇದು ಏನು ಸದಿಯೋನ್ ಸೆ ಹೇ, ನೂರಾರುಗಳು ಗುಹೆಗಳು ಈ ರೀತಿ ಇದಾವೆ. ಒಂದಲ್ಲ ನೂರಾರು ಗುಹೆಗಳು ಈ ರೀತಿ ಇದಾವೆ. और दूर बहुत दूर तक चली गई है. ಹೀಗೆ ಹೋದ್ವಿ, ಮುಂದೆ ದೂರ 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 ಹೋದ್ವಿ. हम लोग कुछ दूर जाकर लौट पड़ते हैं. ಅಲ್ಲ ಯಪ್ಪ ಆಗಲ್ಲ ಅಂತ ಹೇಳ್ಬಿಟ್ಟು ಮುಂದೆ ಹೋದ್ವಿ, ಮತ್ತೆ ವಾಪಸ್ ಬಂದ್ವಿ. ಆಶ್ಚರ್ಯ से लोग से लौट रहे हैं. ನಾವು ಯಾರೋ ಒಂದು ಆಶ್ಚರ್ಯದಿಂದ, ಯಾರೋ ಕಲ್ಪನಾ ಜಗತ್ತಿಗೆ ನಮ್ಗೆ ಓದಂಗಾಯ್ತು ಅಂತ ಹೇಳ್ಬಿಟ್ಟು ಲೇಖಕರು ತಮ್ಮ ಯಾತ್ರೆಯ ಅನುಭವವನ್ನ ಈ ರೀತಿ ಕೂಡ ಚಿರಾಪುಂಜಿಯ ಒಂದು ಪರಿಚಯವನ್ನ ನಿಮ್ಗೆಲ್ಲ ಮಾಡಿದರೆ ಮಕ್ಕಳೇ. ಇದು ಚಿರಾಪುಂಜಿ ನಿಮ್ಗೆ ಗೊತ್ತಿದೆ, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶವಾಗಿದೆ. ಮತ್ತೆ ಮೇಘಾಲಯ, ಅತಿ ಮೋಡಗಳನ್ನು ಆವರಿಸ್ತಕ್ಕಂಥ ಮೇಘಾಲಯ, ಅದರ ರಾಜಧಾನಿ ಶಿಲಾಂಗ್ ಅಂತ ಹೇಳ್ಬಿಟ್ಟು, ಮತ್ತೆ ಮಣಿಪುರದ ಪರಿಚಯ ಕೂಡ ಹೇಳಿದ್ರು. ಮಣಿಪುರ ಅದು ಕೂಡ ಇಂಪಾಲ್ ಎಂಬ ಅದರ ಒಂದು ಏನು ರಾಜಧಾನಿ ಆಗಿದೆ. ಅರ್ಥವಾಯ್ತಾ ಮಕ್ಕಳೇ? ಈಗ ನಿಮ್ಗೆ ಗೃಹ ಪಾಠದ ರೂಪದಲ್ಲಿ ಕ್ವಶನ್ ಅನ್ನ ಬರ್ಕೊಳ್ಳಿ. ಕ್ವಶನ್ ನಂಬರ್ 1 ಹೋಮ್ವರ್ಕ್ ಅನ್ನು ಬರ್ಕೊಳ್ಳಿ, ಮನೆಯಲ್ಲಿ ಕೂಡ ಬರ್ಕೊಂಡು ಬರಬೇಕು. बिजली उत्पादन के बारे में संगमा ने क्या कहा? क्वेश्चन नंबर 1, बिजली उत्पादन के बारे में संगमा ने क्या कहा? नेक्स्ट दूसरा, माहिती बाजार के बारे में 3 वाक्य लिखिए. माहिती बाजार के बारे में 3 वाक्य लिखिए. ಅರ್ಥವಾದ ಮಕ್ಕಳೇ? ಈ 2 ಕ್ವಶನ್ ಅನ್ನ ನಾಳೆ ನೀವು ಮನೆಯಲ್ಲಿ ಗೃಹ ಪಾಠದ ರೂಪದಲ್ಲಿ ನೀವು ಬರ್ಕೊಂಡು ಬನ್ನಿ. ಈ ಪಾಠವನ್ನ ಮನೆಯಲ್ಲಿ ಹೋಗಿ ಇನ್ನೊಂದ್ಸರಿ ಓದಿ, ಮತ್ತೆ ಇನ್ನುಳಿರ್ತಕ್ಕಂಥ ಅಭ್ಯಾಸ ಭಾಗವನ್ನ ನಾವು ನೋಟ್ಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನ ಸಂಪೂರ್ಣವನ್ನ ಬರೆಸ್ತಾ ಅಂತ ಹೇಳ್ಬಿಟ್ಟು ಈ ಪಾಠವನ್ನು ತಮಗೆಲ್ಲ ಅರ್ಥವಾಗಿದೆ ಅಂತ ಹೇಳ್ಬಿಟ್ಟು ಈ ಪಾಠವನ್ನ ಇವತ್ತು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಥ್ಯಾಂಕ್ಸ್.